ಅಷ್ಟಕ್ಕೆ ಶಿರಾ ಮಾಡತ್ತೇನೆ, ಭಾಳ ದಿನ ಶಿರಾ ಮಾಡಿಲ್ಲ. ಇದು ನಾರ್ಮಲ್ ಬಾಂಬೆ ರವೆ ಐತಿ, ಸ್ವಲ್ಪ ತುಪ್ಪ ಹಾಕ್ತೀನಿ. ಚೆನ್ನಾಗಿ ಸಣ್ಣ ಉರಿಯಿಟ್ಟ ಹುರ್ಕೋಬೇಕು. ಇದು ಹುರ್ಕೊಳ್ಳೋ ಅಷ್ಟೊತ್ತಿಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಮಾಡ್ಕೊತೀನಿ. ಇದು ಶಿರಾ ಹುರಿದಿಟ್ಕೊಂಡೇನೆ, ನೀರು ಹಾಕ್ಕೊಂಡೇನೆ. ಇದು ಪಲ್ಯ ನೋಡಿರಿ ಉಮ್ಮಿಟ್ಟು ನೋಡಿರಿ, ತಾನ ನೀರು ಬಿಡಾತೈತಿ. ನಾ ಏನೂ ನೀರು ಆ್ಯಡ್ ಮಾಡಿಲ್ಲ. ಆಮೇಲೆ ಎಣ್ಣೆ ಹಿಡ್ಕೊಳಂಗಿಲ್ಲ. ಇದು ನಾವು ಎಷ್ಟು ಎಣ್ಣೆ ಹಾಕಿರ್ತೀವಿ ಅದು ಹೊರಗೆ ಬರ್ತದೆ. ಅದಕ್ಕೆ ಇದಕ್ಕೇನು ಭಾಳ ಎಣ್ಣೆ ಹಾಕೋದು ಅವಶ್ಯಕತೆ ಇಲ್ಲ. ಈಗ ಇದಕ್ಕೊಂದು ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಸ್ವಲ್ಪ ಸಾಸಿವೆ ಪುಡಿ, ಒಂದು ಚಿಟಿಕೆ ಅಷ್ಟು ಮೆಂತ್ಯ, ಸ್ವಲ್ಪ ಹಿಂಗೆ ಹಾಕ್ತೀನಿ. ಆಮೇಲೆ ಒಂದು ಸ್ವಲ್ಪ ಮಸಾಲೆ ಖಾರ ಎಷ್ಟು ಹಾಕಿ ತಿರುಗಾಡ್ಬಿಡ್ತೀನಿ. ತಿರುಗಾಡಿ ಇನ್ನೊಂದು 2-3 ನಿಮಿಷ ಹಂಗೆ ಮುಚ್ಚಿಡ್ತೀನಿ. ಚಲೋ ತಂಗಿ ಖಾರ, ಉಪ್ಪು, ಅರಿಶಿನ ಎಲ್ಲ ಹಿಡ್ಕೊತೈತಿ, ಮಿಕ್ಸ್ ಆಗ್ತೈತಿ. ಆಮೇಲೆ ರೊಟ್ಟಿ ಮಾಡ್ತೀನಿ. ಯಾಕಂದ್ರೆ ನಾಷ್ಟ ಮತ್ತು ಶಿರಾ ಇದು ಪಲ್ಯ ಮಾಡಿದ್ಮೇಲೆ ರೊಟ್ಟಿ ಮಾಡಿದರೆ ಪಟ ಅವ್ರು ಒಬ್ಬೊಬ್ರಿಗೆ ಎಷ್ಟು ಬೇಕಾಗ್ತಾವಲ್ಲ ಅಷ್ಟು ಮಾಡಿ ಡಬ್ಬಿಗೆ ಹಾಕಕ್ಕೆ ಬರ್ತೈತಿ. ಲಘುನೇ ಇದಾಗ್ತದೆ. ಇವು ನೀರು ಕುದಿ ಹತ್ತವಲ್ಲ, ಸ್ವಲ್ಪ ಹಾಕ್ಸಿ. ಇದು ನೋಡ್ರಿ ಲವಂಗ ಇಟ್ಟೀನಿ, ಆಮೇಲೆ ಏಲಕ್ಕಿ ಪುಡಿ ಮಾಡಿ ಹಾಕೀನಿ, ಏಲಕ್ಕಿ ಸೊಪ್ಪಿನ ಇಟ್ಟೀನಿ. ಇದನ್ನೇ ಇರಬೇಕು. ಸ್ವಲ್ಪ ಕಾಸು ಇಡಬೇಕು. ಫ್ಲೇಮ್ ಸಣ್ಣ ಇಟ್ಟೀನಿ. ಇದು ನೋಡ್ರಿ ನೀರೆಲ್ಲ ಹಿಡ್ಕೊಂಡೈತಿ. ಈಗ ಲಾಸ್ಟ್ ಸೇಮ್ ಸಕ್ಕರೆ ಹಾಕ್ತೀನಿ, ಈಕ್ವಲ್ ಸಕ್ಕರೆ ಹಾಕ್ತೇನೆ ನಾನು. ನಿಮ್ಗೆ ಇನ್ನೂ ಸ್ವೀಟ್ ಇಷ್ಟ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಬೇಕು. ತುಪ್ಪ ಜಾಸ್ತಿ ಇಷ್ಟ ಇದ್ದವ್ರು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋಬೋದು. ಒಬ್ಬೊಬ್ರಿಗೆ ಸೈಡಿಗೆ ತುಪ್ಪ ಸೋರ್ತಿರ್ಬೇಕನ್ನೋ ಹಂಗೆ ಇರ್ತೈತಿ, ಹಂಗಿದ್ದವ್ರು. ಇಲ್ಲಾಂದ್ರೆ ಓಕೆ. ಹೆಂಗೆ ಮಾಡೋದ್ರಿಂದ ಮೆದು ಆಗ್ತದೆ ಶಿರಾ. ಹೋಟೆಲ್ದಾಗ ನೋಡ್ರಿ ಯಾವಾಗ ತಂದಿರ್ತಿದ್ರು ಅದು ತಿನ್ನೋ ಎಷ್ಟು ಸಾಫ್ಟ್ ಇರ್ತೈತಿ. ಕರ್ವ ಹೌದಾ? ಇದು ನೋಡ್ರಿ ಪಲ್ಯ ಇದಾಗಿ ನೀರು ಬಿಡಾಕ್ತೈತಿ, ಅಂದರೆ ಎಣ್ಣೆ ಬಿಡಾಕ್ತೈತಿ. ನೀರೆಲ್ಲ ಎಣ್ಣೆ. ಆಮೇಲೆ ಕ್ವಾಂಟಿಟಿ ಕಡಿಮೆ ಆಗ್ತವೆ, ಸೈಜ್ ಎಲ್ಲ ಕಡಿಮೆ ಆಗ್ತಾವೆ. ಹಂಗಂದ್ರೆ ಆದಂಗೆ. ಸೊ ಇದನ್ನು ಇಳಿಸಿ ರೊಟ್ಟಿಗೆ ಹಂಚಿಡ್ತೀನಿ.